ಹಲೋ ಹಾಯ್ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ನಿರೋಣಿ. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿ ಟಿ ರವಿ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋ ಕಾರಣಕ್ಕೆ ನಿನ್ನೆ ಅರೆಸ್ಟ್ ಕೂಡ ಆಗಿದ್ದರು. ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಪೊಲೀಸರು ಅಂದರೆ ಬೆಳಗಾವಿ ಪೊಲೀಸರು ಸಿ ಟಿ ರವಿ ಅವರನ್ನು ಖಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾ ಇದ್ದರು. ಇಂಥ ಸಂದರ್ಭಗಳಲ್ಲಿ ಸಾಮಾನ್ಯವಾಗಿಯೇ ಮಾಧ್ಯಮದವರು ಅದನ್ನು ಕವರ್ ಮಾಡೋ ಸಲುವಾಗಿ ಅವ್ರನ್ನ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ನಿನ್ನೆಯೂ ಕೂಡ ರಾತ್ರಿ ಅಂತಂದರೆ ಬೆಳಗಾವಿಯಿಂದ ಖಾನಾಪುರ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಪೊಲೀಸರು ಏನೋ ಈ ಮಾಧ್ಯಮದವರನ್ನು ತಡೆಯುವಂಥ ಕೆಲಸ ಮಾಡಿದ್ರು. ಯಾವ ರೀತಿಯಾಗಿ ತಡೆಯುವಂಥ ಕೆಲಸ ಮಾಡಿದ್ರು ಅಂತಕ್ಕಂಥದ್ದನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಒಂದು ಬ್ರಿಡ್ಜ್ ಇದೆ, ರೋಡ್ ಮಧ್ಯೆ ಚಿಕ್ಕ ರೋಡ್ ಇದೆ. ಬ್ರಿಡ್ಜ್ ಮಧ್ಯೆ ಎರಡು ಜೀಪ್ಗಳನ್ನು ಮಧ್ಯದಲ್ಲಿ ತಂದು ನಿಲ್ಲಿಸಿ ಮಾಧ್ಯಮದವರು ಅದನ್ನು ಕವರ್ ಮಾಡದೆ ಇರೋ ರೀತಿಯಲ್ಲಿ ತಡೆಗಟ್ಟಿದ್ದಾರೆ. ಅದಕ್ಕೆ ಕೆರಳಿ ಕೆಂಡವಾದ ಮಾಧ್ಯಮ ಮಿತ್ರ ಅಂದರೆ ರಿಪೋರ್ಟರ್ಸು ಮತ್ತು ಕ್ಯಾಮ್ರಾಮೆನ್ಸ್ಗಳು ನಮ್ಗೆ ಯಾಕೆ ಬಿಡ್ತಾ ಇಲ್ಲ ಬಿಡಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಆ ಇನ್ಸ್ಪೆಕ್ಟರ್ ಹೇಳುವಂಥ ಮಾತು, ಇಲ್ಲ ನಮ್ಮ ಗಾಡಿಗಳು ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಅಯ್ಯೋ ಇನ್ಸ್ಪೆಕ್ಟ್ರೇ, ಏನ್ರಿ ಇದು ನಿಮ್ಮ ಹುಚ್ಚತನ? ನೋಡಿ, ಗಾಡಿಗಳು ಎರಡೂ ಕೂಡ ಚೆನ್ನಾಗೇ ಇದ್ದಾವೆ, ಪೊಲೀಸ್ ವೆಹಿಕಲ್ ಕೆಟ್ಟೋಗಿದೆ, ದುರಸ್ತಿ ಮಾಡಬೇಕು ಅನ್ನೋಂತಹ ಕುಂಟ ನೆಪವನ್ನು ಹೇಳ್ತಾ ಇದ್ದಾರೆ. ಇದು ಎಂಥ ಹುಚ್ಚರಿಗೂ ಕೂಡ ಗೊತ್ತಾಗಲ್ವಾ? ಹಾಗಾದಾಗ ಅಲ್ಲಿ ಮಾಧ್ಯಮದವರು ಇನ್ನಷ್ಟು ಕೆರಳಿ ಏನಂತಂದರೆ ಆ ಇನ್ಸ್ಪೆಕ್ಟರ್ಗೆ, ರೇ ಮಿಸ್ಟರ್, ಫಸ್ಟ್ ಗಾಡಿ ಎತ್ರಿ, ಯಾವ ಸೀಮೆಗಿಲ್ದವ್ರು ನೀವು, ನಮ್ಮ ಜೊತೆನೇ ಇರಬೇಕು ನೀವು ಅಂತಕ್ಕಂತಹ ಮಾತನ್ನು ಹೇಳ್ತಾರೆ. ಅದಾದ ಬಳಿಕವೂ ಕೂಡ ಇನ್ಸ್ಪೆಕ್ಟರ್ ಅಲ್ಲಿಂದ ಫೋನ್ ಎತ್ಕೊಂಡು ಯಾರ ಜೊತೆನೇ ಮಾತಾಡ್ತಾ ಇರೋ ಹಾಗೆ, ಸಂಭಾಷಣೆ ಮಾಡ್ತಾ ಇರೋ ಹಾಗೆ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗಿ ಅಲ್ಲಿ ಅಂತಂದರೆ ನಮ್ಮ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ, ಹೀಗಾಗಿ ನಾನು ಅದನ್ನು ಮಾತಾಡಲಿಕ್ಕೆ ಆಗೋದಿಲ್ಲ, ಅವರೇ ಬಂದು ಮಾತಾಡ್ತಾರೆ, ಇರಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದಾಗಿಯೂ ಕೂಡ ಮಾಧ್ಯಮ ಮಿತ್ರರು ಅವರಿಗೆ ಬಿಡೋದಿಲ್ಲ. ಗಾಡಿ ಹೇಗೆ ಕೆಟ್ಟಿದೆ, ತಳ್ಳುತ್ತೀರಾ, ತಳ್ಳನ ಬನ್ನಿ ಎಲ್ಲ ಸೇರಿ ಅಂತ ಹೇಳ್ತಾರೆ. ತಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕೆಲವು ಜನ ಡ್ರೈವರ್ಗಳು ಕೂಡ ಪ್ರವೋಕ್ ಆಗ್ತಾರೆ. ಅಂದರೆ ಈ ಎರಡು ಜೀಪ್ಗಳೇನಿದೆ ಅಲ್ಲ ಪೊಲೀಸರದು, ನೋಡಿ ಯಾವ ರೀತಿಯಾಗಿ ತಳ್ತಾ ಇದ್ದಾರೆ. ತಳ್ಳಕ್ಕೆ ಹೋದಂಥ ಸಂದರ್ಭದಲ್ಲಿ ಪ್ರವೋಕ್ ಆಗ್ತಾರೆ. ಅಲ್ಲಿ ಮತ್ತಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಒಟ್ಟಿನಲ್ಲಿ ನಮಗಿಲ್ಲಿ ತಿಳಿಯುವಂಥದ್ದು ಏನು ಅಂತ ಹೇಳಿದ್ರೆ, ಮಾಧ್ಯಮದವರು ಈ ಒಂದು ದೃಶ್ಯಾವಳಿಗಳನ್ನು ಕವರ್ ಮಾಡಬಾರ್ದು ಮತ್ತು ಇದನ್ನು ದೊಡ್ಡ ಸುದ್ದಿ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಪೊಲೀಸರಿಗೆ ಬಹುಶಃ ಒಂದಷ್ಟು ಕಿವಿ ಮಾತನ್ನು ಹೇಳಿತ್ತು ಅನಿಸುತ್ತೆ. ಅಲ್ಲಿ ಸಿ ಟಿ ರವಿ ಅವರು ಕೂಡ ಗಂಭೀರವಾಗಿ ಆರೋಪವನ್ನು ಮಾಡಿದರು. ಬೆಳಗಾವಿಯಲ್ಲಿ ಎಲ್ಲ ಕಡೆ ನನ್ನನ್ನು ತಗೊಂಡು ಸುತ್ತಾ ಇದ್ದಾರೆ, ಯಾವುದೇ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡು ಹೋಗ್ತಾ ಇಲ್ಲ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದರು. ಹೀಗಾಗಿ ಅಲ್ಲಿ ಬೆಳಗಾವಿ ಪೊಲೀಸರು ಅಂತಂದರೆ ಮಾಧ್ಯಮದವ್ರನ್ನ ದಿಕ್ಕು ತಪ್ಪಿಸುವಂತಹ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಮಾಧ್ಯಮದವರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೀತು. ಹಾಗಿದ್ರೆ ಅಲ್ಲಿ ಏನೇನು ನಡೀತು ನೀವು ಕೂಡ ಒಂದು ಸ್ವಲ್ಪ ನೋಡಿ. ಅರೆಸ್ಟ್ ಮಾಡಕ್ಕಾಗಲ್ಲ ನಿಮಗೆ. ಸ್ಟೇಷನ್ ಅಲ್ಲಿ ಇಲ್ಲಿ ಬಂದ್ರೆ